ನಮಸ್ಕಾರ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ವರುಣ ಆರ್ಭಟಿಸಿದ್ದಾನೆ. ಆರ್ಆರ್ ನಗರದಲ್ಲಿ ಭಾರಿ ಮಳೆ ಆಯಿತು. ಇದರಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಭಾರಿ ಮಳೆಯಾಗಿದೆ. ಇದರಿಂದ ಆರ್ಆರ್ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಭಾರಿ ಮಳೆಯಿಂದ ಪೆಟ್ರೋಲ್ ಬಂಕ್ ಜಲಾವೃತ ಆಗಿದೆ. ರಾತ್ರಿ ಸಂಪೂರ್ಣ ಜಲಾವೃತವಾಗಿತ್ತು ಪೆಟ್ರೋಲ್ ಬಂಕ್. ಪೆಟ್ರೋಲ್ ಸಿಗದೆ ಬಂಕ್ ಬಳಿ ಸವಾರರು ಬಂದು ಕಾದು ವಾಪಸ್ಸಾದರು. ಆರ್ಆರ್ ನಗರ ಸರ್ಕಲ್ ಬಳಿಯ ಪೆಟ್ರೋಲ್ ಬಂಕ್ ಜಲಾವೃತವಾಗಿತ್ತು ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ. ಬೆಂಗಳೂರಲ್ಲಿ ನಿನ್ನೆ ಜೋರಾಗಿ ಮಳೆಯಾಗಿದೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಆರ್ಆರ್ ನಗರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಭಾರಿ ಮಳೆಯಿಂದ ಆಗಿರುವಂತಹ ಅವಾಂತರ. ಪೆಟ್ರೋಲ್ ಬಂಕ್ನಲ್ಲಿ ಜಲಾವೃತವಾಗಿದ್ದರಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ಜೊತೆಗೆ ಪೆಟ್ರೋಲ್ ಸಹ ಖಾಲಿ ಆಗಿರುವಂತದ್ದಲ್ಲಿ ಪೆಟ್ರೋಲ್ ಇಲ್ಲ. ಹೀಗಾಗಿ ಇವತ್ತು ಯಾರೆಲ್ಲ ಆರ್ಆರ್ ನಗರ ಸರ್ಕಲ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕಿಸೋದಕ್ಕೆ ಮುಂದಾದ್ರು ಅವರೆಲ್ಲ ಕಾದು ವಾಪಸ್ಸಾಗಿದ್ದಾರೆ. ನಿನ್ನೆ ಈ ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅಲ್ಲಿಂದ ನೀರು ಹೊರಗಡೆ ಹಾಕೋದಕ್ಕೂ ಸಹ ಸಾಕಷ್ಟು ಹರಸಾಹಸ ಪಡ್ತಾ ಇದ್ರು ಅಲ್ಲಿನ ಸಿಬ್ಬಂದಿ. ಭಾರಿ ಮಳೆಯಿಂದಾಗಿ ಪೆಟ್ರೋಲ್ ಬಂಕ್ ಜಲಾವೃತ ಆಗಿದ್ರಿಂದ ಇವತ್ತಲ್ಲಿ ಪೆಟ್ರೋಲ್ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಹಲವಾರು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿರುವಂಥದ್ದು. ಆರ್ಆರ್ ನಗರ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿ ಪೆಟ್ರೋಲ್ ಹಾಕ್ಸೋದಿಕ್ಕೆ ಅಂತ ಹೇಳಿ ಬಂದಂಥವರಿಗೆ ಇವತ್ತು ಪೆಟ್ರೋಲು ಡೀಸೆಲ್ ಯಾವುದೂ ಕೂಡ ಸಿಗದೇ ಇರುವಂಥದ್ದು. ಹಾಗಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ವಾಹನ ಸವಾರರು ಕೂಡ ಇರ್ತಾರೆ. ಸರ್, ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಫುಲ್ಲು ನೀರು ತುಂಬಿಕೊಂಡಿತ್ತು. ಹಾಗಾಗಿ ಇಲ್ಲಿ ಪ್ರತಿದಿನವೂ ಕೂಡ ನೀವು ಪೆಟ್ರೋಲ್ ಹಾಕಿಸ್ಕೊಂತಿದ್ದೀರಾ? ಇದೇ ಏರಿಯಾದವರ ಹೇಗೆ? ನಾವು ಇಲ್ಲೇ ಪಕ್ಕದಲ್ಲೇ ಇರೋದು ಕಂಪ್ನಿ. ಸೊ ಪವರ್ ಹೋಗಿರೋದ್ರಿಂದ ಡೀಸೆಲ್ ಖಾಲಿ ಆಗಿದೆ. ಜನ್ರೇಟಲ್ಲಿ ಡೀಸೆಲ್ ಇಲ್ಲ. ಸೊ ಡೀಸೆಲ್ ತೊಗೊಳ್ಳೋಣ ಅಂತ ಬಂದೆ, ಇದಿಲ್ಲ, ಕ್ಲೋಸ್ ಆಗಿದೆ. ರಾತ್ರಿ ಭಾರಿ ಜೋರಾಗಿ ಸುರಿದಿತ್ತು. 11:50ರಿಂದ 1 ಗಂಟೆವರೆಗೂ ಜೋರಾಗಿ ಹೋಗಿದೆ. ಈಗ ಪೆಟ್ರೋಲ್ ಬಂಕಲ್ಲೇ ನಿಮಗೆ ಅಂದರೆ ಜಾಸ್ತಿ ಮಳೆ ಬಂದು ಟ್ಯಾಂಕ್ ಒಳಗಡೆ ನೀರು ತುಂಬಿಕೊಂಡಿತ್ತು. ಹಾಗಾಗಿ ಎಫೆಕ್ಟ್ ಆಗಿದೆ, ಭಾರಿ ಸಮಸ್ಯೆ ಆಗಿದೆ. ಈಗ ನಿಮಗೂ ಕೂಡ ಸಮಸ್ಯೆ ಆಗುತ್ತೆ. ತಿರ್ಗಾ ಇವಾಗ ಸಮಸ್ಯೆ ಆಗಿದೆ. ಸಮಸ್ಯೆ ಅಂದರೆ ಈಗ ತಿರ್ಗಾ ಇದನ್ನು ಡೀಸೆಲ್ ತರಬೇಕಂದ್ರೆ ನಾನು ಇನ್ನೂ 1 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಈಗ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಇದು ಆರ್ಆರ್ ನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಇದು. ಇಲ್ಲಿ ನಾವು ನೋಡ್ಬೋದು ಪೂರ್ತಿ ನೀರಿಗೆ ಜಲಾವೃತವಾಗಿರುವಂಥದ್ದು. ಮಧ್ಯರಾತ್ರಿ ಸುರಿದಂತಹ ಮಳೆಗೆ ಸಮಸ್ಯೆ ಆಗಿರುವಂಥದ್ದು. ಅಂದರೆ ಏನು ಟ್ಯಾಂಕ್ ಏನಿದೆ, ಪೆಟ್ರೋಲ್ ಟ್ಯಾಂಕ್ ಏನಿದೆ, ಆ ಟ್ಯಾಂಕ್ಗೆ ಪೂರ್ತಿ ನೀರು ತುಂಬಿಕೊಂಡು ರಾತ್ರಿ ಇಡೀ ಬಂದಂತಹ ಅಂದರೆ ಭಾರಿ ಜೋರಾಗಿ ಸುರಿದಂತಹ ಮಳೆಗೆ ಈ ರೀತಿಯ ಒಂದು ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ ಟ್ಯಾಂಕ್ ಒಳಗಡೆ ನೀರು ತುಂಬಿಕೊಂಡಿದೆ. ಇಡೀ ನಾವು ಪೆಟ್ರೋಲ್ ಬಂಕನ್ನು ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನುವಂಥದ್ದು. ಹಾಗಾಗಿ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಇವತ್ತು ಬಂದಂತಹ ಅಂದರೆ ವಾಹನ ಸವಾರರು ಪೆಟ್ರೋಲ್ ಹಾಕಿಸ್ಬೇಕು ಅಂತೇಳಿ ಬಂದಂಥವರು ವಾಪಸ್ ಹೋಗುವಂತಹ ದೃಶ್ಯವೂ ಕೂಡ ನಮಗೀಗ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕಂತೂ ಪೆಟ್ರೋಲ್ ಬಂಕಲ್ಲಿ ಯಾವುದೇ ರೀತಿಯ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ. ಯಾಕಂತಂದರೆ ಒಂದು ಕಡೆ ನೀರು ತುಂಬಿಕೊಂಡಿದೆ. ಅದರ ಏನು ಸ್ವಚ್ಛತೆ ಆಗಬೇಕು, ಅದನ್ನು ಕ್ಲಿಯರ್ ಮಾಡಬೇಕು. ಅದರ ಜೊತೆಗೆ ಏನು ಸಿಬ್ಬಂದಿಗಳು ಕೂಡ ಏನು ಮಾಡಬೇಕು ಅಂತ ತೋಚದೆ ಇವತ್ತು ಅವರು ಕೂಡ ಅಂದರೆ ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದಾರೆ. ಯಾವ ರೀತಿ ಸ್ವಚ್ಛತೆ ಮಾಡಬೇಕು ಮತ್ತು ಹೇಗೆ ಕೆಲಸವನ್ನು ಶುರು ಮಾಡಬೇಕು ಅನ್ನುವಂಥದ್ದು. ಒಟ್ಟಿನಲ್ಲಿ ಏನು ಮಧ್ಯರಾತ್ರಿ ಸುರಿದಂತಹ ಭಾರೀ ಮಳೆಗೆ ಇಡೀ ಬೆಂಗಳೂರಿನಾದ್ಯಂತ ಏನು ಮನೆಗಳಿಗೆ ನೀರು ನುಗ್ಗಿರುವಂಥದ್ದಿರ್ಬೋದು ಅಥವಾ ಮರಗಳು ಧರೆಗೆ ಉರುಳಿ ಇರುವಂಥದ್ದಿರ್ಬೋದು. ಅದರ ಜೊತೆಗೆ ಇನ್ನೊಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿರುವಂಥದ್ದು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ನಮಗೆ ಕಾಣಿಸ್ತಾನೆ ಇದೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಹಾಗಾಗಿ ಅದಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ BBMP ಕೂಡ ಮಾಡಿಕೊಳ್ಬೇಕಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.